ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಒಂದು ಹೆಲ್ತಿ ಆಗಿರೋ ಅಂಥ ರೆಸಿಪಿನ ಮಾಡೋದು ತೋರಿಸ್ತಾ ಇದ್ದೀನಿ. ಹೆಸರು ಕಾಳು, ಕೋಸು ಎರಡೂ ಉಪಯೋಗಿಸ್ಕೊಂಡು ತುಂಬ ಸಿಂಪಲ್ ಆಗಿರೋ ಅಂಥ ಒಂದು ಫ್ರೈ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅರ್ಧ ಕಪ್ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು 5 ರಿಂದ 6 ಗಂಟೆ ನೆನೆಸಿಟ್ಟಿದ್ದೆ. ಅದಕ್ಕೆ 1.5 ಕಪ್ಪಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಕ್ಕ ಉಂಡೆ ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲೆಕೋಸು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಹೈ ಫ್ಲೇಮಲ್ಲಿ 1 ವಿಷಲ್ ಕುಗ್ಸಿದ್ರೆ ಸಾಕು. ಸಾಫ್ಟ್ ಆಗೂ ಇರುತ್ತೆ, ಹುಡಿ ಆಗೂ ಇರುತ್ತೆ. ನೀವು ಅಥವಾ ಹಾಗೇನೆ ಪಾತ್ರೆಯಲ್ಲಿ ಕೂಡ ನೀರು ಹಾಕಿ ಬೇಯಿಸ್ಕೋಬಹುದು. ಪ್ರೆಷರ್ ಬಿಟ್ಟಿದೆ. ಕೋಸೆಲ್ಲ ಚೆನ್ನಾಗಿ ಬೆಂದಿದೆ. ಇದರಲ್ಲಿರೋ ಅಂಥ ನೀರನ್ನ ಶೋಧಿಸ್ಕೊಂಬಿಡೋಣ. ಈ ನೀರಿಗೆನೆ ನಾವು ಒಂಚೂರು ಸಾಂಬಾರ್ ಪೌಡರು, ಹುಳಿ, ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಒಗ್ಗರಣೆ ಕೊಟ್ಟರೆ ತಿಳಿ ಸಾಂಬಾರ್ ಆಗುತ್ತೆ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ, ಜೀರಿಗೆ ಅರ್ಧ ಟೀ ಸ್ಪೂನ್, ಜೊತೆಯಲ್ಲೇ ಕಡಲೆಬೇಳೆ, ಉದ್ದಿನಬೇಳೆ, ಚಿಟಕಿ ಇಂಗು, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. 3 ಒಣಗಿದ ಮೆಣಸಿನ್ಕಾಯಿ, ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಈ ಜಾಗದಲ್ಲಿ. 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು. ನೀವು ಈರುಳ್ಳಿ ಸ್ಕಿಪ್ ಬೇಕಾದರೂ ಮಾಡ್ಬೋದು. ಹಾಗೆ ಒಗ್ಗರಣೆ ಹಾಕಿ ನಾವು ಕೋಸು ಮತ್ತು ಕಾಳನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ಕರಿಬೇವಿನ ಸೊಪ್ಪು ಸ್ವಲ್ಪ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಷ್ಟು ಬೇಕಷ್ಟು, ಯಾಕೆಂದರೆ ಕಾಳು ಬೇಯೋದಕ್ಕೆ ನಾವು ಉಪ್ಪು ಹಾಕಿದ್ದೀವಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾವು ಬೇಯಿಸಿಟ್ಕೊಂಡಿರುವಂಥ ಕಾಳು ಮತ್ತು ಕೋಸು ಎರಡೂ ಹಾಕ್ತೀನಿ. ಹೈ ಫ್ಲೇಮಲ್ಲಿ ಬರೀ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದಕ್ಕೆ ನೋಡಿ ಇಷ್ಟು ಸಾಫ್ಟಾಗಿ ಬೆಂದಿದೆ. ನೀವೇನಾದರೂ 2-3 ವಿಷಲ್ ಏನಾದರೂ ಕೂಗಿಸ್ಬಿಟ್ರೆ ಕಾಳೆಲ್ಲ ತುಂಬ ಬೆಂದು ಹೋಗ್ಬಿಟ್ಟು ನಿಮಗೆ ಕಾಳು ಒಂಚೂರು ಕಾಣಿಸೋದೇ ಇಲ್ಲ. ಹಸಿ ತೆಂಗಿನ ತುರಿ 2 ಟೇಬಲ್ ಸ್ಪೂನ್, ಜೊತೆಯಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನು ಚೆನ್ನಾಗಿ ಹೊಂದಿಸ್ಕೊಳ್ಳೋಣ. ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಕಾಳಿಗೆ. ಒಗ್ಗರಣೆ ಜೊತೆ ಕ್ಲೀನಾಗೆಲ್ಲ ಹೊಂದಿಸ್ಕೊಂಡಿದ್ದೀನಿ. ರುಚಿ ನೋಡಿದೆ, ಉಪ್ಪೆಲ್ಲ ಕರೆಕ್ಟಾಗಿದೆ. ನಮಗೆ ಖಾರ ಏನಿದಕ್ಕೆ ಜಾಸ್ತಿ ಬೇಕಾಗಲ್ಲ, ಒಣಗಿದ ಮೆಣಸಿನ್ಕಾಯಿ ಖಾರನೇ ಸಾಕಾಗತ್ತೆ. ಈ ಥರನೇ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ಇದನ್ನು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಕು, ಫ್ರೈ ಮಾಡ್ಕೊಂಡಿರೋದು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ತುಂಬ ಹುಡಿಯಾಗಿರಬೇಕು, ಕಾಳು ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಕುದಿಯೋ ನೀರೊಳಗಡೆ ಕಾಳು ಹಾಕ್ಕೊಂಡು ನಂತರ ಕೋಸು ಹಾಕ್ಕೊಂಡು ಬೇಯಿಸ್ಕೊಂಡು ಆ ನೀರನ್ನ ಬಸಿದ್ಕೊಳ್ಳಿ. ಆವಾಗ ತುಂಬಾ ಹುಡಿಯಾಗಿ ಬರುತ್ತೆ. ಇದು ಸಾಫ್ಟ್ ಆಗೂ ಇರುತ್ತೆ, ಹುಡಿಯಾಗೂ ಇರುತ್ತೆ. ಈ ಪಲ್ಯ ಅಂತೂ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಸೈಡ್ ಡಿಶ್ ಥರ ಕೂಡ ಊಟದಲ್ಲಿ ಬಡಿಸ್ಬೋದು. ತುಂಬಾ ಹೆಲ್ತಿ ರೆಸಿಪಿ. ಹೆಸರು ಕಾಳು ತಂಪು, ಕೋಸು ಹೀಟ್ ಆಗಿರೋದ್ರಿಂದ ಎರಡನ್ನೂ ನಾವು ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಬ್ಯಾಲೆನ್ಸ್ಡ್ ಆಗುತ್ತೆ. ಈ ಥರ ಹೆಲ್ತಿ ಆಗಿರೋವಂಥ ರೆಸಿಪಿ ಮತ್ತಷ್ಟು ನೋಡಬೇಕು ಅಂತ ಅಂದರೆ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.